ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಕಸರತ್ತು ನಡೀತಾ ಇದೆ. ಈಗ ನನ್ನ ಜೊತೆ ಮಾತಾಡೋಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ BJP ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಕೆ ಸುಧಾಕರ್ ಇದ್ದಾರೆ. ಸರ್, ಈಗ ನಿಮ್ಮ ಮುಖ, ನಿಮ್ಮ ತೇಜಸ್ಸು ನೋಡಿದ್ರೆ ನಿಮಗೆ ಟಿಕೆಟ್ ಆಗಿದೆ ಅಂತ ಒಂದು ಭಾವನೆ ವ್ಯಕ್ತ ಆಗ್ತದೆ ನಮಗೆ. ತಾವು ಏನಂತೀರಿ ಸರ್? ಏನೆಲ್ಲ ಮುಖ ನೋಡಿ ಹೇಳೋಂಗಾಗೋದ್ರಲ್ಲ ಎಲ್ಲ ಮಾಧ್ಯಮ ಸ್ನೇಹಿತರುಗಳು. ನಾನು ನಮ್ಮೆಲ್ಲ ಲೀಡರ್ಸ್ ನೋಡಿ ಮಂದಹಾಸದಿಂದ ಇದ್ದೀನಿ. ಯಾಕೆಂದರೆ ಎಲ್ಲರೂ ಕೂಡ ಭಾಳ ಹುರುಪಿನಿಂದ ಈ ಚುನಾವಣೆಯಲ್ಲಿ ಮಗದೊಮ್ಮೆ ನಮ್ಮೆಲ್ಲರ ಆದರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಭಾಳ ಹುರುಪಿನಿಂದ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳೆಲ್ಲ ಇದ್ದಾರೆ. ನಾನಿವತ್ತು 2ನೇ ಸಭೆ ಇಲ್ಲಿಗೆ ಬಂದಿದ್ದೇನೆ. ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಒಂದೊಂದು ಸಭೆಯಲ್ಲಿ ಹಮ್ಮಿಕೊಂಡು ಬರ್ತಾಯಿದ್ದೇವೆ. ನನ್ನ ರೀತಿಯಲ್ಲೇ ಬೇರೆ ನಮ್ಮ ಪಕ್ಷದ ಅಧ್ಯಕ್ಷರುಗಳು, ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು, ಹಿರಿಯ ಪದಾಧಿಕಾರಿಗಳು ಅವರವ್ರ ಕಾರ್ಯವ್ಯಾಪ್ತಿಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ, ಇಡೀ ಲೋಕಸಭಾ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಪೂರಕವಾದಂಥ ವಾತಾವರಣ ಇದೆ. ಯಾರಿಗೆ ಕೊಟ್ಟರು BJP ಪಕ್ಷ, ಖಂಡಿತವಾಗಿಯೂ ನಮ್ಮ ಅಭ್ಯರ್ಥಿಗಳು ಇಲ್ಲಿ ಸಂಸದರಾಗೋದು ಏನೂ ಅನುಮಾನ ಇಲ್ಲ. ಸರ್, ಈಗ ಒಂದು ಕಡೆ ವಿಶ್ವನಾಥ್ ಅವರು ಗೌರಿಬಿದನೂರು ಕ್ಷೇತ್ರದಲ್ಲಿ ಪ್ರಚಾರ ಒಂಥರ ಆರಂಭಿಸಿದ್ದಾರೆ. ಎಲ್ಲೊಂದು ಕಡೆ JDS ಮುಖಂಡರನ್ನೇ ಭೇಟಿ ಮಾಡಿ ಅವರು ಸಹ ಒಂದು ಕಡೆ ಸಭೆಗಳನ್ನು ಮಾಡ್ತಾಯಿದ್ದಾರೆ. ನೀವು ಒಂದು ಕಡೆ ಸಭೆಗಳು ಮಾಡ್ತಾಯಿದ್ದೀರಾ. ಇದರ ಗುಟ್ಟು ಏನು ಸರ್ ಅಂತ? ಇಲ್ಲ, ಒಳ್ಳೇದಲ್ವ. ನಮ್ಮ ಅಧ್ಯಕ್ಷರು ರಾಮಲಿಂಗಪ್ಪನವರು ಒಂದು ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಬೆಂಗಳೂರು ಗ್ರಾಮಾಂತರದ ಜಿಲ್ಲೆಯ ಅಧ್ಯಕ್ಷರು ಕೂಡ ಹೋಗ್ತಾ ಇದ್ದಾರೆ. ವಿವಿಧ ನಾಯಕರುಗಳು, ನಮ್ಮ ಪಕ್ಷದ ಎಲ್ಲ ವಿವಿಧ ನಾಯಕರುಗಳು, ಅದು ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು, ಮಾಜಿ ಸಚಿವರುಗಳು, ನಾವೆಲ್ಲ ಯಾಕೆಂದ್ರೆ ದೊಡ್ಡ ಕ್ಷೇತ್ರ ನೋಡಿ, ಒಬ್ಬರೇ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. 8 ಕ್ಷೇತ್ರಗಳನ್ನು ಅಲ್ಲಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡೋದ್ರಿಂದ ಅಭ್ಯರ್ಥಿಗೆ ಸುಲಭ ಆಗ್ತದೆ. ಸರ್, ಈಗ ಅಚ್ಚರಿ ಅಭ್ಯರ್ಥಿ ಹೆಸರು ಒಂದು ಕೇಳಿ ಬರ್ತಾ ಇದೆ. ಸದಾನಂದಗೌಡರು ಈಗಷ್ಟೇ ಈ ಒಂದು ತಾವು ಕೂಡ ಆಕಾಂಕ್ಷಿ ಅಂತೇಳಿ ಎಲ್ಲೊಂದು ಕಡೆ ಮಾಧ್ಯಮ ವಲಯದಲ್ಲಿ ಕೇಳಿ ಬರ್ತಾ ಇದೆ. ತಾವು ಹೇಳ್ತೀರಿ ಸರ್? ಇಲ್ಲ, ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಈಗ ತಾವು ಕಾಂಗ್ರೆಸ್ಸಲ್ಲಿ ತ್ಯಾಗ ಮಾಡಿ ನೀವು ಈಗ ಪರ್ಮನೆಂಟ್ ಇಲ್ಲಿ ಶಾಸಕರಾಗಿರ್ತಾ ಇದ್ರಿ. ತಾವು ಇರೋ ತನಕ ಇದೇ ಕ್ಷೇತ್ರದಲ್ಲಿ ಪರ್ಮನೆಂಟ್ ಶಾಸಕರಾಗಿರ್ತದೆ, ಸಚಿವರು ಸಹ ಆಗಿರ್ತಾ ಇದ್ರಿ. ಅದನ್ನು ಬಿಟ್ಟು ಬಂದಿದ್ದೀರಾ. BJPಲಿ ತಮ್ಮನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಸರ್? ಈಗ BJPಯವರು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ, ಈಗಲೂ ಕೂಡ ನಡೆಸ್ಕೊಳ್ತಾರೆ ಅಂತೇಳಿ ನಾನು ನಂಬಿಕೆಯನ್ನು ಇಟ್ಟಿದ್ದೀನಿ. ಸರ್, ಈಗ ಅಂತಿಮವಾಗಿ ಕಸರತ್ತು ನಡೀತಿದೆ. ಈಗ ಅಲೋಕ್ ವಿಶ್ವನಾಥ್ ಜೊತೆ ಮತ್ತು ನಿಮಗೂ ಮತ್ತು ಈ ಸದಾನಂದಗೌಡರು, ಇದರಲ್ಲಿ ಅಂತಿಮವಾಗಿ ತಮಗೆ ಟಿಕೆಟ್ ಆಗುತ್ತೆ ಅಂತ ಒಂದು ಭರವಸೆ ಇದೆಯಾ ಸರ್? ನಮ್ಮ ಪಕ್ಷದ ಮೇಲೆ, ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ ವಿಶ್ವಾಸ ಇದೆ. ಯಾಕೆಂದರೆ ಇವತ್ತು ಈ 3 ಜಿಲ್ಲೆಗಳಲ್ಲಿ ನಾನು, ನಮ್ಮ MTB ನಾಗರಾಜಣ್ಣವರು ಇಬ್ಬರೂ ಸೇರಿ 2 ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಾವು ಆಗಿದ್ವಿ. ಈ ಭಾಗದಲ್ಲಿ ಭಾಳ ಬಲಹೀನತೆ ಇತ್ತು ನಮಗೆ, ಭಾರತೀಯ ಜನತಾ ಪಕ್ಷದ ಸಂಘಟನೆಗೆ. ಇಲ್ಲಿ ಒಂದು ಪುಷ್ಟಿಯನ್ನು ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಅನೇಕ ಮುಖಂಡರುಗಳನ್ನು, ಅನ್ಯ ಪಕ್ಷಗಳ ಮುಖಂಡರುಗಳು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಬಂದು ಕೆಲವು ಕಡೆ ಅಭ್ಯರ್ಥಿಗಳು ಇಲ್ದಿದ್ದ ಕಡೆ ಕೂಡ ನಾವು ಅಭ್ಯರ್ಥಿಗಳನ್ನು ತಂದು ಹಾಕಿ ಭಾಳ ಬಲವಾದಂಥ ಪೋಟಿಯನ್ನು ಮಾಡಿದ್ದೇವೆ. ನಮ್ಮ ಓಟಿನ ಸರಾಸರಿ ಕೂಡ ಭಾಳ ಹೆಚ್ಚಾಗಿದೆ 3 ಜಿಲ್ಲೆಗಳಲ್ಲಿ. ಹಾಗಾಗಿ ನಾನು ಅನಿರೀಕ್ಷಿತವಾದಂಥ ಸೋಲಾದ ಮೇಲೆ ಇವತ್ತು 4 ವರ್ಷಗಳು ನಾನು ಯಾವುದೇ ಅಧಿಕಾರ ಸ್ಥಾನಮಾನ ಇಲ್ಲದೇ ಇದ್ದರೆ ಪಕ್ಷಕ್ಕೂ ನಷ್ಟ ಆಗ್ತದೆ. ಈ 3 ಜಿಲ್ಲೆಗಳಲ್ಲಿ ಕಾರ್ಯಕರ್ತರಿಗೂ ಒಂದು ರೀತಿಯಲ್ಲಿ ಯಾರಾದರೂ ಒಬ್ಬರು ನಾಯಕರಿದ್ದರೆ ಅವರಿಗೆ ಸಂಘಟನೆ ಭಾಳ ಸುಲಭ ಆಗ್ತದೆ. ನಮ್ಮ ಜನರಿಗೂ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಆಗ್ತದೆ. ಆ ಕಾರಣಕ್ಕೆ ನಾನು ಮನವಿ ಮಾಡಿದ್ದೇನೆ. ಮನವಿಯನ್ನು ಅವರು ನನ್ನ ಮನವಿಗೆ ಸ್ಪಂದಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಸರ್, ಈಗ ನಾವು ನೋಡ್ತಕ್ಕಂಥ ಒಂದು ಹಿನ್ನೆಲೆ ಅಂದರೆ ಈಗ ಜನರು ಕೂಡ ತಾವು MP ಆಗಬೇಕಂತೇಳಿ ಬಯಸ್ತಾ ಇದ್ದಾರೆ. ತಾವೀಗ 2ನೇ ಇನ್ನಿಂಗ್ಸ್ ಆರಂಭ ಮಾಡಿದ್ದೀರಾ. ಸೊ, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಏನಿಲ್ಲ, ಜನರ ಸೇವೆ ನಿತ್ಯ ನಿರಂತರವಾಗಿ ಇರಬೇಕಾಗ್ತದೆ. ಅದು ಲೋಕಸಭಾ ಸದಸ್ಯರಾಗ್ಬೋದು, ವಿಧಾನಸಭಾ ಸದಸ್ಯರಾಗಿ ಇರ್ಬೋದು, ಯಾವುದೂ ಇಲ್ದಿರ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಜನರ ಸೇವೆಯನ್ನು ಮಾಡೋದು ನನ್ನ ಆದ್ಯ ಕರ್ತವ್ಯ. ನಾನು ನನ್ನ ಜೀವನವನ್ನೇ ಜನರ ಸೇವೆಗೋಸ್ಕರ ಮುಡಿಪಾಗಿ ಇಟ್ಟಿದ್ದೇನೆ. ಸರ್, ಒಂದು ವೇಳೆ BJPಯಿಂದ ಟಿಕೆಟ್ ಮಿಸ್ ಆದರೆ ತಮ್ಮ ಮುಂದಿನ ನಡೆ ಏನು ಸರ್? ಈಗ ನಾವು ಊಹಾಪೋಹಗಳಿಗೆ ಪ್ರಶ್ನೆ ನಾವೇ ಹಾಕ್ಕೊಂಡು ಅದಕ್ಕೆ ಉತ್ತರ ಕೊಡೋಕೊಳೋ ಅಂಥ ಪ್ರಯತ್ನ ಮಾಡೋದು ಬೇಡ. ಲೆಟ್ ಅಸ್ ವೆಯ್ಟ್. ಆಶಾಭಾವನೆಯಿಂದ ಇದ್ದೇನೆ. ಸಂಪೂರ್ಣ
ವಿಶ್ವಾಸ ಇದೆ ನನಗೆ ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ. ಯಾಕೆಂದರೆ ನನ್ನ ಹಿನ್ನೆಲೆ, ನಾನು ಈ ಕ್ಷೇತ್ರದಲ್ಲಿ 2% ಸರಾಸರಿ ಇದ್ದಂಥ ವೋಟ್ ಶೇರಲ್ಲಿ ನಾನು ಗಟ್ಟಿ ತೀರ್ಮಾನ ತೆಗೆದುಕೊಂಡು ಕಾಂಗ್ರೆಸ್ನ ತೊರೆದು ಒಂದು ಸರ್ಕಾರ ರಚನೆ ಮಾಡೋದರಲ್ಲಿ ನಾನು ಕೂಡ ಒಬ್ಬ ಮುಖ್ಯ ವ್ಯಕ್ತಿಯಾಗಿ ಅವತ್ತಿನ ದಿವಸ ನಾನು ನಡ್ಕೊಂಡಿದ್ದೇನೆ. ಸರ್ಕಾರದಲ್ಲಿ ಕೂಡ ಒಳ್ಳೆಯ ಹೆಸರನ್ನ ಪಕ್ಷಕ್ಕೆ, ಸರ್ಕಾರಕ್ಕೆ ತಂದುಕೊಟ್ಟಿದ್ದೇನೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ಈ ಬಾರಿ ನನಗೆ ಪಕ್ಷ ನನ್ನ ಕೈ ಹಿಡಿಯುತ್ತೆ, ಅನಿರೀಕ್ಷಿತವಾಗಿ ಕೆಳಗೆ ಬಿದ್ದಿದ್ದೀನಿ. ಅಂಥ ಸಂದರ್ಭದಲ್ಲಿ ಕೈ ಹಿಡಿಯುವಂಥ ಕೆಲಸ ನಮ್ಮ ಪಕ್ಷ ಮಾಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಸರ್, ತಮ್ಮ ಪಕ್ಷದಲ್ಲೇ ಕೆಲವೊಂದು ವ್ಯಕ್ತಿಗಳು ತಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ದಾರೆ. ತಮ್ಮಲ್ಲೇ ಇದ್ದು, ತಮ್ಮ ಪಕ್ಷದಲ್ಲೇ ಇದ್ದು, ತಮ್ಮ ಜೊತೆಲೇ ಇದ್ದು ತಮಗೆ ಚೂರಿ ಆಗ್ತಕ್ಕಂಥ ಕೆಲಸ ಸಹ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿ ಬರ್ತದೆ ಸರ್. ರಾಜಕಾರಣದಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ. ಹಾಗಾಗಿ ಹಿತಶತ್ರುಗಳು ಇರ್ತಾರೆ, ಶತ್ರುಗಳು ಇರ್ತಾರೆ. ಮಿತ್ರರಾಗಿರ್ತಕ್ಕಂಥವ್ರು ಶತ್ರುಗಳಾಗ್ತಾರೆ, ಶತ್ರುಗಳಾಗಿರ್ತಕ್ಕಂಥವ್ರು ಮಿತ್ರರಾಗ್ತಾರೆ ಅಲ್ವಾ? ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲವನ್ನೂ ಮೀರಿ ರಾಜಕಾರಣದಲ್ಲಿ ಗೆಲುವನ್ನು ಸಾಧಿಸುವಂಥವನೇ ಒಬ್ಬ ನಿಜವಾದಂಥ ಪ್ರಬುದ್ಧ ರಾಜಕಾರಣಿ. ಇದಿಷ್ಟು ಡಾಕ್ಟರ್ ಕೆ ಸುಧಾಕರ್ ಅವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ರಾಜಪ್ಪ, ವಿಸ್ತಾರ ನ್ಯೂಸ್, ಚಿಕ್ಕಬಳ್ಳಾಪುರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.